ನಮಸ್ತೆ. ಇವತ್ತು ನಾನು ನೆಲ್ಲಿಕಾಯಿ ದೀಪದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನಿಜವಾಗಿ ನೆಲ್ಲಿಕಾಯನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಸಹ ತಿಂತಾರೆ. ಅದಕ್ಕೊಂದು ಈ ಏಜಿನವರು ತಿನ್ನೋದು ಅಂತೇಳಿ ಏನಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಯಾಕೆಂದರೆ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂದರೆ ನಮ್ಮ ಹೆಲ್ತಿಗೆ, ನಮ್ಮ ದೇಹಕ್ಕೆ ಬೇಕಾದ ತುಂಬ ಇಮ್ಯುನಿಟಿ ಪವರ್ ಆಗಲಿ, ಮತ್ತು ಫ್ಯಾಟ್ ಲಾಸ್ ಆಗಲಿ, ಮತ್ತು ಕ್ಯಾಲ್ಸಿಯಂ ಆಗಲಿ, ಎಲ್ಲದಕ್ಕೆ ಸಹ ಈ ನೆಲ್ಲಿಕಾಯಿ ತುಂಬ ಉಪಯುಕ್ತವಾಗಿದೆ. ಹಾಗೆಯೇ ಅದರಿಂದ ದೀಪ ಹಚ್ಚೋದ್ರಿಂದ ನಮ್ಮ ಒಂದು ಮನೆಯ ಸರೌಂಡಿಂಗ್ಸ್ ಆಗಲಿ, ನಮ್ಮ ಆರ್ಥಿಕವಾದ ಪ್ರಾಬ್ಲಮ್ಸ್ ಆಗಲಿ, ಮತ್ತು ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅದರಿಂದ ನಿವಾರಣೆ ಆಗ್ತದೆ. ಇದನ್ನು ನಿಜವಾಗಿ ದಕ್ಷಿಣ ಕನ್ನಡದಲ್ಲಿ ತುಂಬ ಕಡಿಮೆ ನೋಡಿರೋದು ನಾವು. ದಕ್ಷಿಣ ಕನ್ನಡ ಅಂತೇಳಿಲ್ಲ, ದಕ್ಷಿಣ ಭಾರತ. ಹಾಗೆ ಇದನ್ನು ಉತ್ತರ ಭಾರತದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಅಂದರೆ ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಉತ್ತರ ಭಾರತದವರು ಜಾಸ್ತಿಯಾಗಿ ಈ ನೆಲ್ಲಿಕಾಯಿ ದೀಪವನ್ನು ಹಚ್ತಾರೆ. ಇನ್ನೊಂದು ವಿಷಯ ಏನು ಹೇಳಿದರೆ, ಶಂಕರಾಚಾರ್ಯರು ಬರೆದ ಕನಕಧಾರ ಸ್ತೋತ್ರ ಅಂತೇಳಿ ಬರೆದಿದ್ದಾರೆ. ಅಂದರೆ ಈ ದಾರಿದ್ರ್ಯ ನಾಶನ, ಕೆಲವರಿಗೆ ಹಣದ ಸಮಸ್ಯೆ ತುಂಬ ಇರುವವರು ಈ ಕನಕಧಾರ ಸ್ತೋತ್ರವನ್ನು ಮನೆಯಲ್ಲಿ ಪಠಣ ಮಾಡಬೇಕು. ಇದನ್ನು ರಚಿಸಿದವರು ಶಂಕರಾಚಾರ್ಯರು. ಅವರು ಕೊನೆಯಲ್ಲಿ ಹೇಳ್ತಾರೆ, ಯಾವ ನೈವೇದ್ಯ ಇಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಏನು ಹೇಳಿದರೆ, ನೆಲ್ಲಿಕಾಯಿಯ ಮೊರಬ್ಬ, ಅಂದರೆ ಒಂದು ಸ್ವೀಟ್ ಟೈಪ್ ಇರ್ತದೆ, ಇಲ್ಲದ್ರೆ ನೆಲ್ಲಿಕಾಯಿ ಚಟ್ನಿ, ಇಲ್ಲದ್ರೆ ನೆಲ್ಲಿಕಾಯಿಂದ ಮಾಡಿದ ಯಾವುದೇ ಖಾದ್ಯವನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿದರೆ ಲಕ್ಷ್ಮಿ ಒಲಿತಾಳೆ ಅಂತೇಳಿ. ಅವರು ಮನೆಯಲ್ಲಿ ಶ್ರೀಚಕ್ರ ಪೂಜೆ ಮಾಡುವವರು ಸಹ ಶ್ರೀಚಕ್ರಕ್ಕೆ ನೆಲ್ಲಿಕಾಯಿಯನ್ನು ಸಮರ್ಪಣೆ ಮಾಡಿ ಅದನ್ನು ಎಲ್ಲರಿಗೆ ಹಂಚಿದರೂ ಕೂಡ ಅವರಲ್ಲಿ ಸಿಹಿ ಸಂಪತ್ತು ಬರುವ ದಾರಿ ಅವರಿಗೆ ಕಾಣ್ತದೆ. ನೆಲ್ಲಿಕಾಯಿಯನ್ನು ತುಳಸಿ ಕಟ್ಟೆ ಹತ್ತಿರ ನೆಲ್ಲಿಕಾಯಿ ದೀಪವನ್ನು ಹಚ್ಚಿಟ್ಟರೆ ಅದರಿಂದ ಮನೆಯಲ್ಲಿ ಬರುವ ರೋಗ ರುಜಿನಗಳು, ಅಪಮೃತ್ಯುಗಳು ಎಲ್ಲ ನಿವಾರಣೆ ಆಗುತ್ತದೆ. ಹೀಗೆ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಅದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು, ನೆಗೆಟಿವ್ ಎನರ್ಜಿಯನ್ನು ನಿವಾರಣೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಪಸರಿಸ್ತದೆ.